ಸರ್, ಇದು ಒಂದು ಪಾರ್ಟ್. ಈಗ ಇನ್ನೊಂದು ಪಾರ್ಟಲ್ಲಿ ದಲಿತ ನಾಯಕರು, ವಿಶೇಷವಾಗಿ KN ರಾಜಣ್ಣ ಅವರೆಲ್ಲರೂ ಈಗ ದೆಹಲಿಗೆ ಬರ್ತಿದ್ದಾರೆ, ಹೈಕಮಾಂಡ್ ಭೇಟಿ ಆಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ಮಾತಾಡಬೇಡಿ ಅಂತಂದ್ರೂ ಕೂಡ ಈ ಸರ್ಕಸ್ ಮುಂದೆ ವರೆದಿದೆ. ಸಚಿವರು ಬಂದು ಈಗ ಡೆಲ್ಲಿ ಹಂತದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಈಗ ಯಾವ ವಿಚಾರಕ್ಕೆ ಅವರು ಎಲ್ಲ ಹಿರಿಯ ಸಚಿವರಿದ್ದಾರೆ, ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಯಾವ ವಿಚಾರಕ್ಕೆ ಅವರು ದೆಹಲಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿಲ್ಲ. ಈಗ ದೆಹಲಿಗೆ ಬಂದಿದ್ದ ಮಾತ್ರಕ್ಕೆ ಇದೇ ವಿಚಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು, ಈಗ ನಾನು ದೆಹಲಿಗೆ ಬಂದಿದ್ದೀನಿ, ಆಗ ಮಾತ್ರಕ್ಕೆ ಯಾವುದೋ ಪಕ್ಷದ ವಿಚಾರಕ್ಕೆ ಬಂದಿದ್ದೀನಿ, ಪಕ್ಷದ ಜವಾಬ್ದಾರಿ ನಿಭಾಯಿಸೋಕ್ಕೆ ಬಂದಿದ್ದೀನಿ, ಅವರು ಅಥವಾ ಇಲಾಖೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಬರ್ತಾ ಇದ್ದಾರಾ, ಇಲ್ಲ ಬೇರೆ ಖಾಸಗಿ ವಿಚಾರಕ್ಕೆ ಬರ್ತಾ ಇದ್ದಾರಾ, ಇದ್ಯಾವುದು ಸ್ಪಷ್ಟತೆ ಇಲ್ದಿರ ನಾವು ಯಾಕೆ ಊಹೆ ಮಾಡಬೇಕು? ಊಹೆ ಮಾಡೋಂಥ ಅವಶ್ಯಕತೆ ಇಲ್ಲ. ಸರ್, ಈಗ ತುಮೂಲ್ ವಿಚಾರವಾಗಿ ಆಗಿರೋ ಗೊಂದಲಗಳು ಇವತ್ತು ಮತ್ತೆ ಗುಬ್ಬಿ ಶ್ರೀನಿವಾಸ್ ಅವರು ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಯಕರುಗಳಿಂದ ಹಿಂಗಾಗ್ತಾ ಇದೆ, ಕೆಲವು ನಾಯಕರುಗಳಿಂದ ಅವರವ್ರ ನಿರ್ಧಾರಗಳು ತಗೊಳ್ತಾ ಇದ್ದಾರೆ, ಜನರ ಪರವಾಗಿ ಅವ್ರು ತಗೊಳ್ತಿಲ್ಲ, ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಹೆಂಗೆ ಬೇಕಂಗೆ ನಿರ್ಧಾರಗಳು ತಗೊಳ್ತಿದ್ದಾರೆ, ಪಾರ್ಟಿನ ಕೆಲವು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ತುಮಕೂರು ಹಾಲು ಒಕ್ಕೂಟದ ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಗೊಂದಲ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಗುಬ್ಬಿ ಶ್ರೀನಿವಾಸ್ ಅವರು ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತಿದ್ರು, ಆದರೆ ಅಲ್ಲಿ ಬೇರೆ ರೀತಿಯಾಗಿ ಅಲ್ಲಿ ಪಾವಗಡ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಕೂತು ಚರ್ಚೆ ಮಾಡಿ ಎಲ್ಲರೂ ಒಮ್ಮತದ ತೀರ್ಮಾನ ಮಾಡಿದರೆ ಬಹುಶಃ ಅದು ಈ ರೀತಿ ಗೊಂದಲ ಸೃಷ್ಟಿ ಆಗ್ತಾ ಇರಲಿಲ್ಲ. ಇದೆಲ್ಲ ಸಹಜ. ಇದು ಒಂದು ಪಕ್ಷ ಅಂದಮೇಲೆ ಇಂಥ ಕೆಲವು ಸಂದರ್ಭಗಳು, ಸನ್ನಿವೇಶಗಳು ಉದ್ಭವ ಆಗ್ತವೆ. ಖಂಡಿತ ಅದು ದೊಡ್ಡವರ ಮಟ್ಟದಲ್ಲಿ ಅವ್ರನ್ನೆಲ್ಲರನ್ನು ಕೂರಿಸಿ ಅದನ್ನು, ಯಾಕಂದರೆ ನಮ್ಮ ಗೃಹ ಸಚಿವರ ಒಂದು ಜಿಲ್ಲೆ ಅವರು ಉಸ್ತುವಾರಿ ಇರ್ತಕ್ಕಂಥದ್ದು, ಖಂಡಿತ ಅವರೆಲ್ಲರೂ ಕೂತು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ, ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ರಾಜಣ್ಣವ್ರು ಇನ್ನೊಂದು ಹೈಕಮಾಂಡ್ ಲೆಟರ್ ಬರೆದಿದ್ದಾರೆ. ಏನು 4 ಸ್ಥಾನಗಳು ಪರಿಷತ್ತು ಬಾಕಿ ಉಳಿದಿದೆ, ಅದರಲ್ಲಿ ಮೈಕ್ರೋ ಕಮ್ಯುನಿಟಿಗಳನ್ನ ನಾಯಕರನ್ನ ಆಯ್ಕೆ ಮಾಡಬೇಕು, ಯಾರು ಎಲೆಕ್ಷನ್ನಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಲೆಟರ್ ಬರೆದಿದ್ದಾರೆ. ತಪ್ಪೇನಿದೆ? ಈಗ ರಾಜಣ್ಣವರು ಈಗ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಇವತ್ತಿನ ರಾಜಕೀಯ ಪರಿಸ್ಥಿತಿಯ ಒಂದು ಸಂಪೂರ್ಣವಾದಂಥ ಒಂದು ವ್ಯವಸ್ಥೆ ಇವತ್ತು. ಅದರಿಂದ ಇವತ್ತು ಅವರು ಆ ರೀತಿ ಪಡಿಸಿರುವಂಥದ್ರಲ್ಲಿ ತಪ್ಪೇನಿಲ್ಲ. ಯಾರಿಗೆ ಅವಕಾಶ ವಂಚಿತರಾಗ್ತಾರೆ, ಯಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋವಂಥದ್ದಕ್ಕೆ ಅವಕಾಶ ಸಿಗೋದಿಲ್ಲ, ಅವ್ರನ್ನ ಪರಿಗಣಿಸಿ ಅಂಥೇಳಿ ಅವರ ಅಭಿಪ್ರಾಯ ವ್ಯಕ್ತಪಡಿಸೋದ್ರಲ್ಲಿ ಪಕ್ಷದ ಹಿತದೃಷ್ಟಿಯಲ್ಲಿ ವ್ಯಕ್ತಪಡಿಸುವಂಥದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ.